ಮಂಗಳೂರಿನಲ್ಲಿ ಕೇರಳದ ಚಿನ್ನದ ವ್ಯಾಪಾರಿಯ ದರೋಡೆ ಪ್ರಕರಣ. ಒಟ್ಟು 3 ಕಾರ್ನಲ್ಲಿ ಬಂದಿದ್ದ ದರೋಡೆಕೋರರ ಗ್ಯಾಂಗ್. ಸಿಸಿ ಕ್ಯಾಮೆರಾದಲ್ಲಿ ಖದೀಮರ ಅಟ್ಟಹಾಸ ಸೆರೆಯಾಗಿದೆ. 3 ಕಾರ್ನಲ್ಲಿ ದರೋಡೆಕೋರರ ಗ್ಯಾಂಗ್ ಬಂದಿತ್ತು. ಆ ಪೈಕಿ 2 ಕಾರು ಕೇರಳ ರಿಜಿಸ್ಟ್ರೇಷನ್ ಹೊಂದಿದಂತಹ ಕಾರುಗಳು, ಮತ್ತೊಂದು ಕರ್ನಾಟಕದ ನೋಂದಣಿ ಇದ್ದಂತಹ ಕಾರು. ಮೈ ಮೇಲಿನ ಒಡವೆಗಳನ್ನು ಬಿಟ್ಟು ಬ್ಯಾಗ್ನಲ್ಲಿದ್ದಂತಹ ಚಿನ್ನವನ್ನ ದರೋಡೆ ಮಾಡಿ ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. 180 ಗ್ರಾಂ ಚಿನ್ನ ದರೋಡೆಯಾಗಿದೆ ಅಂತ ವಿಕಾಸ್ ದೂರು ಕೊಟ್ಟಿದ್ದಾರೆ. 3 ಕಾರ್ನಲ್ಲಿ ಸುಮಾರು 7-8 ಜನ ಇದ್ರು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ದರೋಡೆಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬೈಕಂಪಾಡಿಯಲ್ಲಿ ಕಾರ್ನಿಂದ ವಿಕಾಸ್ರನ್ನ ಈ ಖದೀಮರು ಇಳಿಸಿದ್ರು. 2 ಕಿಲೋಮೀಟರ್ ಮುಂದೆ ಹೋಗ್ತಿದ್ದ ವಿಕಾಸ್ ಮತ್ತು ಪತ್ನಿಯನ್ನ ಈ ತಂಡ ಇಳಿಸಿತ್ತು. ಚಿನ್ನ ಸಹಿತ ವಿಕಾಸ್ ಅವರ ಕಾರ್ ಜೊತೆಗೆ ಈ ದರೋಡೆಕೋರರ ಗ್ಯಾಂಗ್ ಎಸ್ಕೇಪ್ ಆಯಿತು. ಟೋಲ್ ರಸ್ತೆಯಲ್ಲೇ ಹೋಗದೆ ಒಳ ರಸ್ತೆಯನ್ನ ಬಳಸಿ ಈ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇನ್ನು ದರೋಡೆ ನಡೆದ ಸ್ಥಳದಲ್ಲಿ ಮಹಜರು, ಚಿನ್ನದ ವ್ಯಾಪಾರಿ ವಿಕಾಸ್ ಅವರನ್ನ ಕರೆತಂದು ಮಹಜರು ಮಾಡಲಾಗಿದೆ. ಪತ್ನಿ ಸಮೇತ ವಿಕಾಸ್ರನ್ನ ಕರೆತಂದು ಸ್ಥಳ ಮಹಜರು. ಮಂಗಳೂರಿನ ಬೈಕಂಪಾಡಿಯಲ್ಲಿ ಸ್ಥಳ ಮಹಜರು. ದರೋಡೆಯ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಸಿನಿಮಾ ಸ್ಟೈಲ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಇದು. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮದುವೆಗೋಸ್ಕರ ವಿಕಾಸ್ ಹೋಗಿದ್ರಂತೆ. ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ದರೋಡೆ ಆಗಿದೆ. ಚಿನ್ನದ ವ್ಯಾಪಾರಿ ವಿಕಾಸ್ ಅವರು ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆಕೋರರು ದೋಚಿ ಎಸ್ಕೇಪ್ ಆಗಿದ್ದಾರೆ. ಗೊತ್ತಿರುವವರೇ ಮಾಡಿರುವಂತಹ ಶಂಕೆಯೂ ಕೂಡ ಇದೀಗ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಸಿನಿಮೆಯ ರೀತಿಯಲ್ಲಿ ಚಿನ್ನದ ವ್ಯಾಪಾರಿಯ ದರೋಡೆ ಪ್ರಕರಣ ನಡೆದಿರತಕ್ಕಂಥದ್ದು. ಆ ಚಿನ್ನದ ವ್ಯಾಪಾರಿಯ ಕಾರು ಸಹಿತ ಚಿನ್ನಾಭರಣಗಳು ಪಡ್ಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿರುವಂಥದ್ದು ಮಂಗಳೂರು ನಗರ ಹೊರವಲಯದ ಬೈಕಂಪಾಡಿ ಪ್ರದೇಶದಲ್ಲಿ ಈ ಘಟನೆ ಆಗಿರುತ್ತೆ. ನಾನೀಗ ಇದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನಿಂದ ಉಡುಪಿಗೆ ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ. ಅಂದರೆ ಉಡುಪಿಯಿಂದ ಮುಂದಕ್ಕೆ ಅದು ಬಾಂಬೆಗೂ ಕೂಡ ಸಂಪರ್ಕ, ಅಂದರೆ ಮಹಾರಾಷ್ಟ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಮೂಲತಃ ಚಿನ್ನದ ವ್ಯಾಪಾರಿ ವಿಕಾಸ್ ಎಂಬುವರು ಮಹಾರಾಷ್ಟ್ರದ ಸಾಂಗ್ಲಿ ಅವರು, ಆದರೆ ಚಿನ್ನದ ವ್ಯಾಪಾರವನ್ನು ಕೇರಳದ ಪಯ್ಯನೂರು ಎಂಬಲ್ಲಿ ನಡೆಸ್ತಾ ಇರ್ತಾರೆ. ಸೊ ಅವರು ಮದುವೆ ಕಾರ್ಯಕ್ರಮವೊಂದಕ್ಕೆ ತನ್ನ ಕುಟುಂಬ ಸಹಿತ ಮಹಾರಾಷ್ಟ್ರದ ಸಾಂಗ್ಲಿಗೆ ಹೋಗಿರ್ತಾರೆ. ವಾಪಸ್ ಅವರು ಇವತ್ತು ಅಂದರೆ ಮುಂಜಾನೆ ಸುಮಾರು 3 ಗಂಟೆ ವೇಳೆಗೆ ಅವರು ಮಹಾರಾಷ್ಟ್ರದಿಂದ ಕೇರಳ ಕಡೆಗೆ ವಾಪಸ್ ಆಗ್ತಾ ಇರ್ತಾರೆ. ಸೊ ಇದೇ ಹೆದ್ದಾರಿಯಲ್ಲಿ ಬರ್ತಾ ಇರ್ತಾರೆ. ಸೊ ಇದೇ ಒಂದು ಪ್ರದೇಶದಲ್ಲಿ 3 ಕಾರುಗಳಲ್ಲಿ ಬಂದಂಥ ದರೋಡೆಕೋರರ ತಂಡ ಅವರ ಕಾರನ್ನು ಅಡ್ಡ ಹಾಕುತ್ತೆ. ನೀವು ಗಮನಿಸ್ಬೋದು, ಇಲ್ಲಿ ರೋಡಲ್ಲಿ ಅದರ ಟೈರ್ನ, ಅಂದರೆ ಬ್ರೇಕ್ ಹಾಕಿದಂಥ ಸಂದರ್ಭದಲ್ಲಿ ಅದರ ಟೈರ್ನ ಹಚ್ಚಿ ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ಇದೇ ಒಂದು ಸ್ಥಳದಲ್ಲಿ ಅವರ ಕಾರನ್ನು 2 ಇನೋವಾ ಮತ್ತು ಒಂದು ಶಿಫ್ಟ್ ಕಾರ್ನಲ್ಲಿ ಬಂದಂಥ ದರೋಡೆಕೋರರ ತಂಡ ಅಡ್ಡ ಹಾಕುತ್ತೆ. ಸೊ ಅಡ್ಡ ಹಾಕಿದಂಥ ವೇಳೆಯಲ್ಲೇ ಇದೇ ಒಂದು ಸ್ಥಳದಲ್ಲಿ ವಿಕಾಸ್ ಅವರನ್ನು ಅವರ ಕಾರಿಂದ ಕೆಳಗಿಳಿಸುತ್ತೆ. ಬಳಿಕ ಅವರ ಕಾರನ್ನು, ಅಂದರೆ ಆ ಕಾರಲ್ಲಿ ಅವರ ಪತ್ನಿ ಮತ್ತು ಮಗ ಇರ್ತಾರೆ. ಸೊ ಆ ಕಾರು ಸಹಿತ ದರೋಡೆಕೋರರ ತಂಡ ಇಲ್ಲಿಂದ ಸುಮಾರು ಮುಂದೆ 2 ಕಿಲೋಮೀಟರ್ ದೂರದವರೆಗೂ ಕೂಡ ಆ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರ ಪತ್ನಿ ಮತ್ತು ಮಗನನ್ನು ಇಳಿಸ್ತಾರೆ. ಆದರೆ ಆ ಕಾರಲ್ಲಿ ಇದ್ದಂಥ ಸುಮಾರು 180 ಗ್ರಾಂ ಚಿನ್ನಾಭರಣವನ್ನು ಆ ದರೋಡೆಕೋರರ ತಂಡ ಎಸ್ಕೇಪ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಕಾಸ್ ಅವರ ಕಾರನ್ನು ಕೂಡ ಎಸ್ಕೇಪ್ ಮಾಡಿ ಇಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ಸೊ ಈ ಘಟನೆ ಪೊಲೀಸರ ಗಮನಕ್ಕೆ ಬರುತ್ತೆ. ತಕ್ಷಣ ಸುಮಾರು ಮುಂಜಾನೆ 4 ಗಂಟೆ ವೇಳೆಗೆ ಪಣಂಬೂರು ಠಾಣೆ ಪೊಲೀಸರು ಕೂಡ ಬರ್ತಾರೆ ಮತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಆರೋಪಿಗಳ, ಅಂದರೆ ಈ ದರೋಡೆಕೋರರ ಪತ್ತೆಗೆ ಸುಮಾರು 4 ತಂಡಗಳನ್ನು ರಚಿಸಲಾಗಿದೆ. ಈಗಾಗಲೇ ದೂರುದಾರ ವಿಕಾಸ್ ಅವರು ಕೂಡ ಸುಮಾರು 180 ಗ್ರಾಂ ಚಿನ್ನಾಭರಣ ಮತ್ತು ಒಂದಿಷ್ಟು ನಗದು ಕೂಡ ಕಳವಾಗಿದೆ. ಜೊತೆಗೆ ತನ್ನ ಕಾರನ್ನು ಕೂಡ ಕದ್ಕೊಂಡು ಪರಾರಿಯಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ. ಸದ್ಯ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ಈ ಭಾಗದಲ್ಲಿ, ಅಂದರೆ ಎಕ್ಸಾಕ್ಟ್ ಈ ಘಟನೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ರೀತಿಯಿಂದ CC ಕ್ಯಾಮೆರಾಗಳು ಇರಲ್ಲ. ಸೊ ಹೀಗಾಗಿ ಒಂದಿಷ್ಟು ಸವಾಲು ಕೂಡ ಇದೆ. ಮತ್ತು ಸುತ್ತಮುತ್ತಲಿನ CCTV ವಿಜುವಲ್ಸ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಇಲ್ಲಿಂದ ಮುಂದಕ್ಕೆ ಹೋದರೆ ತಲಪಾಡಿ ಬಾರ್ಡರ್ ಬರುತ್ತೆ, ಅದಾದ ಬಳಿಕ ಕೇರಳ ಸಂಪರ್ಕ ಆಗುತ್ತೆ.
ಸೊ ಆ ಒಂದು ಟೋಲ್ ಮೂಲಕ ಈ ಕಾರು ಪಾಸ್ ಆಗಿದೆಯಾ ಎಂಬುದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಬಂದಿರತಕ್ಕಂಥ ದರೋಡೆಕೋರರು ಬಂದಂಥ 3 ಕಾರಲ್ಲಿ 2 ಕಾರು ಕೇರಳ ನೋಂದಣಿಯನ್ನು ಹೊಂದಿತ್ತು ಮತ್ತು 1 ಕಾರು ಕರ್ನಾಟಕ ನೋಂದಣಿ ಹೊಂದಿತ್ತು. ಈ ವಿಕಾಸ್ ಕೇರಳದ ಪಯ್ಯನೂರಿನಲ್ಲಿ ಚಿನ್ನಾಭರಣ ವ್ಯಾಪಾರವನ್ನು ಕೂಡ ಮಾಡ್ತಿದ್ರು. ಸೊ ಹೀಗಾಗಿ ಪೂರ್ವ ಮಾಹಿತಿ ಇರತಕ್ಕಂಥವ್ರು ಈ ಒಂದು ಕೃತ್ಯ ಎಸಗಿರ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ವಿಕಾಸ್ ಅವರು ಮಹಾರಾಷ್ಟ್ರದಲ್ಲಿ ಮದುವೆ ಕಾರ್ಯಕ್ರಮ ಮುಗಿಸಿ ಬರ್ತಾರೆ ಅನ್ನುವಂಥ ಪಕ್ಕಾ ಮಾಹಿತಿ ಇಟ್ಕೊಂಡೆ ಈ ಕೃತ್ಯ ಎಸಗಿರ್ತಕ್ಕಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.